ಡಿಕೆ ಶಿವಕುಮಾರ್ ಅವರ ಸಂಪುಟ ಪೂರ್ಣ ಪ್ರಮಾಣದಲ್ಲಿ ರಚನೆ ಆಯಿತು. ಆದರೆ ಈ ಮಂತ್ರಿಮಂಡಲ ವಿಸ್ತರಣೆಯಲ್ಲಿ ಜಿಲ್ಲಾವಾರು ಸರಿಯಾದ ಪ್ರಾತಿನಿಧ್ಯ ಸಿಕ್ಕಿಲ್ಲ ಅನ್ನುವಂಥ ಆರೋಪಗಳು ಈಗಾಗಲೇ ಕೇಳಿ ಬರ್ತಾ ಇದೆ. ರಾಜ್ಯದ ಅತಿ ದೊಡ್ಡ ಜಿಲ್ಲೆಗಳಿಗೂ ಸರಿಯಾಗಿ ಮಂತ್ರಿ ಸ್ಥಾನಗಳು ಸಿಗದೆ ಅನ್ಯಾಯ ಆಗಿದೆ ಅನ್ನುವಂಥ ಆರೋಪ ಕಾಂಗ್ರೆಸ್ನಲ್ಲೇ ಕೇಳಿ ಬರ್ತಿದೆ. ಸಂಪುಟ ವಿಸ್ತರಣೆ ಬೆನ್ನಲ್ಲೇ ಅಸಮಾಧಾನದ ಹೊಗೆ. ದೊಡ್ಡ ದೊಡ್ಡ ಜಿಲ್ಲೆಗಳಿಗೂ ಆಗಿದೆಯಂತೆ ಅನ್ಯಾಯ. ತುಮಕೂರು, ಬೆಳಗಾವಿ, ಮೈಸೂರಿಗೆ ನ್ಯಾಯ ಸಿಕ್ಕಿಲ್ವಾ? ಡಿಕೆ ಶಿವಕುಮಾರ್ ಅವರ ಮಂತ್ರಿಮಂಡಲದಲ್ಲಿ ಕೆಲ ಜಿಲ್ಲೆಗಳಿಗೆ 3 ಸಚಿವ ಸ್ಥಾನ ಸಿಕ್ಕಿವೆ. ಕಲಬುರಗಿ ಜಿಲ್ಲೆಗೆ 3 ಸ್ಥಾನ ಕೊಟ್ಟಿರುವಂತಹ ಹೈಕಮಾಂಡ್ ರಾಜ್ಯದ ಅತ್ಯಂತ ದೊಡ್ಡ ಜಿಲ್ಲೆ ಬೆಳಗಾವಿಗೆ ಕೊಟ್ಟಿದ್ದು 2 ಸ್ಥಾನ ಮಾತ್ರ. ಇಷ್ಟೇ ಅಲ್ಲದೆ ಎರಡನೇ ಅತಿದೊಡ್ಡ ಜಿಲ್ಲೆಯಾದ ತುಮಕೂರಿಗೆ 1 ಮಂತ್ರಿ ಸ್ಥಾನ ಹಾಗೂ ಮೈಸೂರಿಗೆ ಕೇವಲ 1 ಮಂತ್ರಿಗಿರಿ ಕೊಟ್ಟಿರುವುದು ಕಾಂಗ್ರೆಸ್ನ ಒಳಗೆ ಅಸಮಾಧಾನ ಭುಗಿಲೇಳುವಂತೆ ಮಾಡಿದೆ. ತುಮಕೂರು ಜಿಲ್ಲೆ 11 ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿದ್ದು 11ರ ಪೈಕಿ 7 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಶಾಸಕರು ಆಯ್ಕೆಯಾಗಿದ್ದಾರೆ. ಎಷ್ಟಿದ್ದರೂ ಕೇವಲ ಪರಮೇಶ್ವರ್ ಒಬ್ಬರಿಗೆ ಡಿಸಿಎಂ ಸ್ಥಾನ ನೀಡಲಾಗಿದೆ. ಟಿಬಿ ಜಯಚಂದ್ರ, ಗುಬ್ಬಿ ವಾಸು, ಷಡಕ್ಷರಿ, ಕೆಎನ್ ರಾಜಣ್ಣರಂತಹ ಘಟಾನುಘಟಿ ನಾಯಕರನ್ನೇ ಹೈಕಮಾಂಡ್ ಪರಿಗಣಿಸದೇ ಇರುವುದು ಬೇಸರಕ್ಕೆ ಕಾರಣವಾಗಿದೆ. ಇನ್ನೂ ಕಾಲಾವಕಾಶ ಇದೆ. 13ನೇ ತಾರೀಕು ಅಸೆಂಬ್ಲಿ ನಡೆಯುವಂಥ ಸಂದರ್ಭದಲ್ಲಿ ಏನೆಲ್ಲ ಪ್ರಕ್ರಿಯೆಗಳು ನಡೀತದೆ ನೋಡೋಣ. ಎಲ್ಲ ಒಂದು ಕಡೆಗೆ ವರಿಷ್ಠಗಳು ಮಧ್ಯಪ್ರವೇಶ ಮಾಡ್ತಾರೆ. ಮುಖ್ಯಮಂತ್ರಿಗಳು ತೀವ್ರವಾಗಿ ಗಮನ ಹರಿಸಿದ್ದಾರೆ. ಮತ್ತು ಎಲ್ಲರೂ ಕೂಡ ಪಕ್ಷದ ಮುಖಂಡಗಳೆಲ್ಲರೂ ಕೂಡ ಇದು ಭಾಳ ದಿವಸದವರೆಗೂ ಎಳೆದೋಗಬಾರದು, ಅದು ಇತ್ಯರ್ಥ ಆಗಬೇಕು, ಭಿನ್ನಾಭಿಪ್ರಾಯ ಭಿನ್ನಮತದಿಂದ ಶಮನ ಆಗಬೇಕು ಅಂತಕ್ಕಂಥ ಅಭಿಪ್ರಾಯ ಎಲ್ಲರದು ಆಗಿದೆ. ಹೌದು, ಕೊಡಬೇಕಾಯಿತು. ನಾನು ಅಂದ್ಕೊಂಡಿದ್ದೆ ಜಯಚಂದ್ರ ಅವರಿಗೂ ಇವ್ರಿಗೆ ಷಡಾಕ್ಷರಿಗೆ ಕೊಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಅವರಿಬ್ಬರು ಕೊಡ್ಬೋದಾಯ್ತು. ಆಗ ಹಿರಿಯರ ಶಾಸಕರಿದ್ದರು, ನಾವಿನ್ನೂ ಹೊಸ ಎಂಟ್ರಿ ಕಾಂಗ್ರೆಸ್ಸಲ್ಲಿ, ಅವರಿಬ್ಬರು ಕೊಡ್ತಾರೆ ಅಂತ ಅಂದ್ಕೊಂಡಿದ್ದು. ಆಗಿಲ್ಲ, ಏನೂ ಮಾಡೋಕ್ಕಾಗಲ್ಲ. ಈಗ ಕೊಟ್ಟವ್ರೆ ಅದು ಪ್ರಾಂತ್ಯಗಳನ್ನೆಲ್ಲ ಗುರುತಿಸ್ಕೊಡ್ಬೇಕಾಗುತ್ತೆ. ಈಗ ಹಾಸನಲ್ಲಿ ಯಾರೂ ಇಲ್ಲ, ಹಾಸನಿಗೆ ಕೊಡಲೇಬೇಕಲ್ಲ. ಹಾಸನಿಗೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಹಾಸನಿಗೆ ಕೊಟ್ಟಿರ್ತಾರೆ. ಇವೆಲ್ಲ ಮುಗಿದೋದ ಕಥೆಗಳು. ಇಲ್ಲ, ನನಗೇನು ಬೇಸರ ಆಗಿಲ್ಲ. ಯಾಕೆಂದರೆ ನಾನು ಆಗಲೇಬೇಕು ಅಂತ ಎಲ್ಲೂ ಅಂದ್ಕೊಂಡಿರಲಿಲ್ಲ. ಅವರೇ ಹೇಳಿದರು ಅದು ಸಾಧ್ಯವಾದರೆ ಮಾಡ್ತೀವಿ ಅಂತಲ್ಲ. ಸಾಧ್ಯವಾಗಿಲ್ಲ, ಮಾಡೋಕ್ಕಾಗಿಲ್ಲ. ಇದು ಕೇವಲ ಒಂದು ಜಿಲ್ಲೆಯ ವಿಚಾರವಲ್ಲ. ಬೆಳಗಾವಿಯಲ್ಲೂ ಇದೇ ವ್ಯತ್ಯಯವಾಗಿದೆ. ಬೆಳಗಾವಿ ಜಿಲ್ಲೆ 18 ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿದ್ದು ಇಬ್ಬರಿಗೆ ಸಚಿವಗಿರಿ ಸಿಕ್ಕಿದೆ. ಲಕ್ಷ್ಮಣ್ ಸವದಿ ಮತ್ತು ಸತೀಶ್ ಜಾರಕಿಹೊಳಿ ಇಬ್ಬರಿಗೆ ಮಾತ್ರ ಈ ಬೃಹತ್ ಜಿಲ್ಲೆಯಲ್ಲಿ ಅವಕಾಶ ಒದಗಿ ಬಂದಿದೆ. ಹೆಬ್ಬಾಳ್ಕರ್, ಮಹಾಂತೇಶ್ ಕೌಜರಗಿ, ಅಶೋಕ್ ಪಟ್ಟಣ್ ಸಿಟ್ಟಿಗೆ ಕಾರಣವಾಗಿದೆ. ಜಿಲ್ಲಾವಾರು ಮಂತ್ರಿ ಸ್ಥಾನ ಗಿಟ್ಟಿಸಿಕೊಳ್ಳುವಲ್ಲಿ ಮೈಸೂರು ಜಿಲ್ಲೆ ಕೂಡ ಹಿಂದೆ ಉಳಿದಿದೆ. 11 ಕ್ಷೇತ್ರಗಳನ್ನು ಒಳಗೊಂಡಿರುವಂಥ ಮೈಸೂರಿಗೆ ಸಿಕ್ಕಿರುವುದು 1 ಮಂತ್ರಿಗಿರಿ. ಅದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪುತ್ರ ಎಂಎಲ್ಸಿ ಯತೀಂದ್ರ. ಸಂಪುಟ ವಿಸ್ತರಣೆ ವೇಳೆ ನಮಗೆ ಲಕ್ ಕುಲಾಯಿಸಬಹುದು ಅಂದುಕೊಂಡಿದ್ದ ಮಹದೇವಪ್ಪ, ತನ್ವೀರ್ ಸೇಠ್, ಕೆ ವೆಂಕಟೇಶ್ಗೆ ನಿರಾಸೆಯಾಗಿದೆ. ಬೆಳಗಾವಿ, ತುಮಕೂರು ಮತ್ತು ಮೈಸೂರು ಜಿಲ್ಲೆಯಿಂದ ಸುಮಾರು 10ಕ್ಕೂ ಹೆಚ್ಚು ಹಿರಿಯ ಶಾಸಕರು ಸಚಿವ ಸ್ಥಾನ ಸಿಗದೆ ಬಂಡೆದ್ದಿದ್ದಾರೆ. ಈ ಅಸಮಾಧಾನದ ಬಿಸಿ ಅಧಿವೇಶನದ ಹೊತ್ತಲ್ಲಿ ಸರ್ಕಾರಕ್ಕೆ ತಟ್ಟುವ ಸಾಧ್ಯತೆ ಇದೆ.